ಮಾಚೋಹಳ್ಳಿಲಿ ನಿಮ್ದೇನಾದ್ರೂ ಮನೆ ಆಗಲಿ ಪ್ರಾಪರ್ಟಿ ಇದೆಯಾ? ಅದು ಪೆರಿಫೇರಿಯಲ್ ರಿಂಗ್ ರೋಡಿಗೆ ಏನಾದರೂ ಹೋಗ್ಬಿಡುತ್ತೆ ಅಂತ ನೀವೇನಾದರೂ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರೆ ಫುಲ್ಲು ರಿಲ್ಯಾಕ್ಸ್ ಆಗಿಬಿಡಿ. ಯಾಕೆ ಅಂದರೆ ಈ ವಿಡಿಯೋ ನೀವೇನಾದರೂ ನೋಡಿದ್ರೆ ನಿಮ್ಮ ಟೆನ್ಷನ್ ಎಲ್ಲ ಕ್ಲಿಯರ್ ಆಗೋದಂತೂ ಪಕ್ಕ. ಯಾಕೆ ಅಂದರೆ ನಾನು ಈ ವಿಡಿಯೋದಲ್ಲಿ ಮಾಚೋಹಳ್ಳಿ ಮತ್ತು ಅದ್ರ ಸುತ್ತಮುತ್ತ ಪೆರಿಫೆರಿಯಲ್ ರಿಂಗ್ ರೋಡು ಯಾವ್ಯಾವ ಸರ್ವೆ ನಂಬರಲ್ಲಿ ಹೋಗುತ್ತೆ ಅಂತ ತೋರಿಸ್ತೀನಿ. ಲಕ್ಕೇನಹಳ್ಳಿ, ಒಡೇರಹಳ್ಳಿ ಆ ಸರ್ವೆ ನಂಬರ್ಗಳನ್ನ ಕ್ಲೀನಾಗಿ ನೋಡ್ಕೊಬಿಡಿ. ಇದರಲ್ಲಿನೇ ಆ ಪೆರಿಫೆರಿಯಲ್ ರಿಂಗ್ ರೋಡ್ ಹೋಗೋದು. ಮಾಚೋಹಳ್ಳಿ ಪಕ್ಕದಲ್ಲೇ ಹೋಗ್ತಾ ಇದೆ. ಆ ಸರ್ವೆ ನಂಬರ್ಗಳನ್ನ ಕ್ಲೀನಾಗಿ ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ. ಮಾಗಡಿ ರೋಡ್ ಏನಿದೆಯಲ್ಲ ಅಲ್ಲಾಸಿನೇ ಪೆರಿಫೆರಿಯಲ್ ರಿಂಗ್ ರೋಡ್ ಹೋಗೋದು. ನೀವು ಈ ಲೊಕೇಶನ್ನ ದೀಕ್ಷನ್ ಆ್ಯಪಿಂದ ಮೆಷರ್ಮೆಂಟ್ ಟೂಲ್ ಯೂಸ್ ಮಾಡ್ಕೊಂಡು ನೀವು ಚೆಕ್ ಮಾಡಿದ್ರೆ ಕ್ಲೀನಾಗಿ ನಿಮಗೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಮೇನ್ ರೋಡ್ ಹತ್ರ ಏನೇನು ಹೋಗಿದೆಯಲ್ಲ ಇದು 100 ಮೀಟರ್ಸ್ ರೋಡು. ಆ 100 ಮೀಟರ್ಸಲ್ಲಿ ಇರೋರು ಮಾತ್ರ ಟೆನ್ಷನ್ ತಗೋಬೇಕು. ಅಷ್ಟು ಬಿಟ್ಟರೆ ನೀವು BDA ಅಕ್ವೈರ್ ಮಾಡ್ಕೊಂಡ್ರೆ BDA ಸೂಕ್ತ ಪರಿಹಾರ ಕೊಡುತ್ತೆ. ಡೆವಲಪ್ ಆಗಿರೋ ಪ್ರಾಪರ್ಟಿನ BDA ಮುಟ್ಟೋದಿಲ್ಲ, ಇದಂತೂ ಗ್ಯಾರಂಟಿಡು. ಅದೇನಾದರೂ BDA ಅಕ್ವೈರ್ ಆದರೆ ಒಳ್ಳೆ ಬೆಲೆ ಕೊಡ್ತಾರೆ. ಯಾಕೆ ಅಂದರೆ BDA ಏನಿದೆ 60-40 ರೇಷಿಯೋದಲ್ಲಿ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ತಾ ಇರೋದು. ಆ ಕೊಡ್ತಾ ಇರೋ ಸೈಟ್ಗಳೇನಿದೆಯಲ್ಲ ಆ ಸೈಟ್ಗಳು ಡೆವಲಪ್ಮೆಂಟ್ ಆಗಿರೋ ಲೇಔಟಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಮತ್ತು ಕೆಂಪೇಗೌಡ ಲೇಔಟಲ್ಲಿ ಆಲ್ರೆಡಿ ಆ ಪೆರಿಫೆರಿಯಲ್ ರಿಂಗ್ ರೋಡು ಡೆವಲಪ್ ಆಗಿಬಿಟ್ಟಿದೆ. ಇನ್ನೇನು ಬರೀ 12ರಿಂದ 18 ತಿಂಗಳಷ್ಟರಲ್ಲಿ ಪೆರಿಫೆರಿಯಲ್ ರಿಂಗ್ ರೋಡ್ನ ಮೇನ್ ಸ್ಟ್ರಕ್ಚರ್ಸ್ಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಅದನ್ನು ಬೇಕಾದರೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಮಾಡ್ತೀನಿ. ಇನ್ನು ಮಿಕ್ಕಿರೋ ವೀಡಿಯೋಸ್ ಚಾನಲಲ್ಲಿದೆ, ಹೋಗಿ ನೋಡಿ.